ನಮಸ್ಕಾರ. ವೇದಿಕ್ ಹಾರ್ಮೋನಿಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯಕ್ಕೆ ಹೋಗೋಣ. ಮೊದಲನೇದಾಗಿ, ಒಡವೆ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಎಲ್ಲರಿಗೂ ಇಷ್ಟ. ಅದರಲ್ಲೂ ಚಿನ್ನದ ಒಡವೆ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಆಸೆ ಜಾಸ್ತಿ, ಹೆಣ್ಣು ಮಕ್ಕಳಿಗಂತೂ ಹೇಳೋದೇ ಬೇಡ. ಆದರೆ ಅದಕ್ಕಿಂತ ಶಕ್ತಿಶಾಲಿಯಾದಂಥ ಒಂದು ಲೋಹ ಅಂತ ಹೇಳೋದಾದರೆ ಬೆಳ್ಳಿ ಒಡವೆಗಳಿಗೆ ಚಿನ್ನವನ್ನೇ ಕೊಂಡ್ಕೊಳ್ಳುವಷ್ಟು ಶಕ್ತಿ ಇದೆ. ಆದರೆ ಅದು ರೇಟ್ ಕಡಿಮೆ ಇರೋದಕ್ಕೋ ಏನೋ ಗೊತ್ತಿಲ್ಲ, ಜನ ಜಾಸ್ತಿ ಚಿನ್ನದಿಂದನೇ ಹೋಗಿರ್ತಾರೆ. ಯಾಕಂದರೆ ಚಿನ್ನದ ರೇಟ್ ಜಾಸ್ತಿ ಆಗ್ತಾ ಇದ್ದಂಗೆ ಅದೇ ಹೆಚ್ಚು ಜನ ಕೊಂಡ್ಕೊತಾ ಇರ್ತಾರೆ. ಆದರೆ ಬೆಳ್ಳಿ ಎಷ್ಟೋ ಜನ ಕೊಂಡ್ಕೊಳ್ಳಲ್ಲ. ಯಾಕಂದರೆ ಬಿಡು, ಇನ್ನೂ ಕಡಿಮೆ ರೇಟ್ ಅಲ್ವಾ, ಆಮೇಲೆ ತೊಗೊಳ್ಳೋಣ ಅನ್ನೋಂಥ ಉದ್ದೇಶ ಇರ್ಬೋದು. ಆದರೆ ಬೆಳ್ಳಿಗಿರುವಂಥ ಶಕ್ತಿ ಚಿನ್ನಕ್ಕಿಂತ ಇನ್ನೊಂದಷ್ಟು ಜಾಸ್ತಿ ಇದೆ, ಶುಕ್ರನಿಗೆ ಹೋಲಿಸಲಾಗುತ್ತೆ. ಹಾಗಾಗಿ ಬೆಳ್ಳಿ ನೀವು ಧರಿಸೋದ್ರಿಂದ ತುಂಬಾ ಉತ್ತಮ. ಲಕ್ಷ್ಮೀ ತಾಯಿ ಸದಾ ನಿಮ್ಮ ಮನೆಯಲ್ಲೇ ನೆಲೆಸಿರ್ತಾಳೆ. ಚಿನ್ನದಲ್ಲಿಲ್ಲ ಅಂತ ನಾನು ಹೇಳ್ತಿಲ್ಲ, ಆದರೆ ನೀವು ಧರಿಸುವಂಥ ರೀತಿ, ಎಷ್ಟೋ ಜನಕ್ಕೆ ಬೆಳ್ಳಿ ಹಾಕೋಬೇಡಿ ಅಂತ ಹೇಳ್ತಾರೆ ಅನಿಸುತ್ತೆ, ಕೆಲವರು ಹೇಳಿದ್ದು ನಾನು ಕೇಳಿಸ್ಕೊಂಡಿದ್ದೀನಿ. ಆದರೆ ಈ ಒಂದು ರೀತಿ ನೀವು ಮಾಡೋದ್ರಿಂದ ಪ್ರತಿಯೊಬ್ಬರೂ ಕೂಡ ಬೆಳ್ಳಿ ಉಂಗುರ ಧರಿಸ್ಬೋದು, ಅದರಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಇನ್ನು ನೀವು ಯಾವ ರೀತಿ ಧರಿಸೋದ್ರಿಂದ ನಿಮಗೆ ಉತ್ತಮ ಅನ್ನೋದು ನೋಡೋಣ. ಮೊದಲನೇದಾಗಿ ನಾನು ಬೆಳ್ಳಿ ಬಗ್ಗೆ ಆಲ್ರೆಡಿ ನಿಮಗೆ ಹೇಳಿದೆ, ಯಾವ ರೀತಿ ಅದಕ್ಕೆ ಪ್ರಯೋಜನಗಳಿದೆ ಅಂತ. ಶುಕ್ರನಿಗೆ ಹೋಲಿಸುವಾಗ ಏನಾಗುತ್ತೆ ಅಂದರೆ, ನಮಗೆ ಹಣಕಾಸಿನ ಸಮಸ್ಯೆಗಳೇನೂ ಬರೋದಿಲ್ಲ. ಇನ್ನು ದುಡ್ಡು ಬರುವಂಥ ಯಾವುದಾದ್ರೂ ಬ್ಲಾಕೇಜ್ ಇದ್ದರೂ ಕೂಡ ಅವೆಲ್ಲ ದೂರವಾಗಿ ನಮಗೆ ದುಡ್ಡು ಬರುವಂಥ ದಾರಿ ಎಲ್ಲನೂ ಓಪನ್ ಆಗುತ್ತೆ. ಹೊಸದಾದಂಥ ಅವಕಾಶಗಳು ನಮಗೆ ನಮ್ಮನ್ನು ಹುಡ್ಕೊಂಡು ಬರ್ತಾ ಇರುತ್ತೆ. ಈ ರೀತಿಯಾದಂಥ ಒಂದು ಚಾನ್ಸಸ್ ನಿಮಗೆ ಜಾಸ್ತಿ ಬರುತ್ತೆ. ಹಾಗಾಗಿ ಬೆಳ್ಳಿ ಉಂಗುರವನ್ನು ಧರಿಸಿ ಅಂತ ಹೇಳೋದು. ಹೆಣ್ಮಕ್ಳು ಕಾಲುಂಗುರ ಧರಿಸೋದಕ್ಕೆ ಹಲವಾರು ರೀಸನ್ಸ್ ಇದೆ, ಕಾಲು ಗೆಜ್ಜೆ ಧರಿಸೋದಕ್ಕೆ ಹಲವಾರು ರೀಸನ್ಸ್ ಇದೆ. ಆಮೇಲೆ ಬೆಳ್ಳಿ ಎಲ್ಲೆಲ್ಲಿ ನೀವು ಧರಿಸಿದಿರೋ ಒಂದೊಂದಕ್ಕೂ ಒಂದೊಂದು ಅರ್ಥವಿದೆ, ಅದರದ್ದೇ ಆಗಿರೋಂಥ ರೀಸನ್ ಇದೆ. ಅದೇ ರೀತಿ ನೀವು ಕೈಯಲ್ಲಿ ಧರಿಸೋದು ಕೂಡ, ಅಂದರೆ ನಿಮ್ಮ ಬೆರಳುಗಳಲ್ಲಿ ಧರಿಸೋದು ಕೂಡ ತುಂಬಾ ಉತ್ತಮ ಅಂತ ಹೇಳಬಹುದು. ಅದರಲ್ಲೂ ನೀವು ಬೆಳ್ಳಿ ಉಂಗುರವನ್ನು ನಿಮ್ಮ ತೋರು ಬೆರಳಲ್ಲಿ, ಅಂದರೆ ಇಂಡೆಕ್ಸ್ ಫಿಂಗರ್ ಏನಿದೆ ಅದರಲ್ಲಿ ಧರಿಸೋದು ಇನ್ನಷ್ಟು ಉತ್ತಮ. ಅದು ಎಡಗೈಯಲ್ಲಾದರೂ ಇರಬಹುದು, ಬಲಗೈಯಲ್ಲಾದರೂ ಇರಬಹುದು. ನೀವು ಇದನ್ನು ಯಾವ ರೀತಿ ಧರಿಸ್ಬೇಕು, ಹಾಗೆ ಯಾವ ದಿನ ಕೊಂಡ್ಕೊಂಡು ಬಂದರೆ ಇಷ್ಟು ಉತ್ತಮ ಅನ್ನೋದು ನೋಡ್ಕೊಳ್ಳೋಣ. ಯಾವ ರೀತಿ ನೀವು ಧರಿಸ್ಬೇಕು ಅಂದರೆ, ಮೊದಲನೇದಾಗಿ ನೀವು ಬೆಳ್ಳಿ ಉಂಗುರನ ತರಬೇಕಾಗಿರೋಂಥ ದಿನ ಅಮಾವಾಸ್ಯೆ ಕಳೆದಂಥ ಶುಕ್ರವಾರ, ಅಂದರೆ ಅಮಾವಾಸ್ಯೆ ಮುಗಿದ ಮೇಲಿರುವಂಥ ಬರುವಂಥ ಶುಕ್ರವಾರ ಏನಿದೆ, ಆ ಶುಕ್ರವಾರ ನೀವು ಅಂಗಡಿಗೆ ಹೋಗಿ ಬೆಳ್ಳಿ ಉಂಗುರ ತರ್ಬೋದು. ಅಂಗಡಿಯಲ್ಲಿ ಬೆಳ್ಳಿ ಉಂಗುರ ತಗೊಂಡಿದ್ದ ತಕ್ಷಣ ನೀವು ಅಲ್ಲೇ ಉಂಗುರವನ್ನು ಕೈಗೆ ಧರಿಸಬಾರದು. ಅದನ್ನು ಮೆಷರ್ಮೆಂಟೆಲ್ಲ ನೀವು ಚೆಕ್ ಮಾಡ್ಕೋಬೋದು. ನಂತರ ಮನೆಗೆ ತಂದು ನೀವು ಇದನ್ನು ಪ್ರತಿಯೊಂದು ಒಡವೆನೂ ಅಷ್ಟೇ, ನೀವು ಅಲ್ಲೇ ಧರಿಸೋಕ್ಕೆ ಹೋಗಬಾರ್ದು, ಮನೆಯಲ್ಲೇ ತಂದು ಆಮೇಲೆ ಇದನ್ನು ನೀವು ಧರಿಸಬೇಕಾಗತ್ತೆ. ಇನ್ನು ಅಮಾವಾಸ್ಯೆ ಕಳೆದ ಶುಕ್ರವಾರ ಒಂದು ದಿನ, ಅದು ಬಿಟ್ಟರೆ ಏಕಾದಶಿ ದಿನ ತುಂಬ ಉತ್ತಮ ಅಂತ ಹೇಳ್ಬೋದು. ಅವತ್ತು ಕೂಡ ನೀವು ಇದನ್ನು ತಂದು ಧರಿಸ್ಕೋಬಹುದು. ಇನ್ನು ನೀವು ಇದನ್ನು ಮನೆಗೆ ತಂದು ಏನು ಮಾಡಬೇಕು ಅಂತ ಹೇಳೋದಾದರೆ, ತಂದಿದ ತಕ್ಷಣ ಒಂದು ಗಾಜಿನ ಬೌಲಲ್ಲಿ ಸ್ವಲ್ಪ ನೀರು ತಗೊಂಡು ಅದಕ್ಕೆ ಒಂದೆರಡು ತುಳಸಿ ಎಲೆಯನ್ನು ಹಾಕಿ, ನಂತರ ನೀವೇನು ತಂದಿದ್ರೆ ಈ ರಿಂಗು, ಇದನ್ನು ಅದಕ್ಕೆ ಹಾಕಿ ನಿಮ್ಮ ದೇವ್ರ ಮನೆಯಲ್ಲಿ ಇಟ್ಬಿಡಿ. ದೇವ್ರ ಮನೇನೋ ದೇವರು ಒಂದು ಫೋಟೋ ಇಟ್ಟಿದ್ರೂ ಸಾಕು, ಅಲ್ಲಿ ಇಟ್ಟು ಒಂದು ದಿನ, ಅಂದರೆ 24 hours ಅದಲ್ಲೇ ಇರಲಿ, ಹಾಗೆ ಬಿಟ್ಬಿಡಿ. ನಂತರ ನೆಕ್ಸ್ಟ್ ದಿನ ಬೆಳಗ್ಗೆ ನೀವು ಎದ್ದು ದೇವರಿಗೆ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿದ ನಂತರ ವಿಷ್ಣುವಿಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಒಂದು ಮಂತ್ರ ನಿಮಗೆ ಗೊತ್ತಿದ್ದರೆ ನೀವು ಮಂತ್ರ ಹೇಳ್ಬೋದು, ಇಲ್ಲ ವಿಷ್ಣು ದೇವರಿಗೆ ನೀವು ಪ್ರಾರ್ಥನೆ ಮಾಡಿ ನಂತರ ನೀವು ಉಂಗುರವನ್ನು ನೀರಿಂದ ತೆಗೆದು ನಿಮ್ಮ ಕೈಗೆ ಹಾಕೋಬೋದು. ಅದಾದ ಮೇಲೆ ಈ ನೀರನ್ನು ನೀವು ಯಾರು ತುಳಿದೇ ಇರುವಂಥ ಜಾಗಕ್ಕೆ ಚೆಲ್ಲಬೇಕಾಗತ್ತೆ. ಆಚೆ ಗಿಡದ ಹತ್ರ ಎಲ್ಲಾದರೂ ಹೊರಗಡೆ ನೀವು ಅದನ್ನು ಚೆಲ್ಬಿಟ್ಟು ಬೌಲ್ ನೀವು ಎತ್ತಿಟ್ಕೋಬಹುದು. ಈ ರೀತಿ ಮಾಡೋದ್ರಿಂದ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ನಿಮ್ಮಿಂದ ದೂರ ಆಗುತ್ತೆ. ಹಾಗೆ ನೀವು ಧರಿಸಿದ ನಂತರ ನಿಮ್ಮ ಯಾವುದಾದ್ರೂ ಹಣಕಾಸಿನ ಸಮಸ್ಯೆಗಳು, ಅಂದರೆ ಧನಪರವಾದಂಥ ಯಾವುದೇ ಒಂದು ಬ್ಲಾಕೇಜ್ ಇದ್ದರೂ ಕೂಡ ಪ್ರತಿಯೊಂದು ದೂರ ಆಗುತ್ತೆ. ಅದು ರೆಗ್ಯುಲರಾಗಿ ಹಾಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ, ಒಳ್ಳೆಯದು ಅಂತ ಹೇಳ್ತೀನಿ. ಎಷ್ಟೋ ಜನ ನೀವು ನಾರ್ತ್ ಸೈಡೆಲ್ಲ ಹೋದರೆ ಎಷ್ಟೋ ಜನ ಕೈಯಲ್ಲಿ ಉಂಗುರ, ಇದು ಬೆಳ್ಳಿ ಉಂಗುರನೇ ಇರುತ್ತೆ ಅವ್ರದ್ದು. ಚೆನ್ನಾಗಿ ಒಡವೆ ಅಂಗಡಿನೇ ಇಟ್ಕೊಂಡಿರ್ತಾರೆ, ಅದು ಚಿನ್ನದ ಒಡವೆ ಅಂಗಡಿನೇ ಇಟ್ಕೊಂಡಿರ್ತಾರೆ, ಆದರೆ ಅವ್ರ ಕೈಯಲ್ಲಿ ಬೆಳ್ಳಿ ಉಂಗುರನೇ ತೊಡಿಸಿರ್ತಾರೆ. ಅದು ಅಷ್ಟು ಪವರ್ಫುಲ್ಲು. ಆಸ್ಟ್ರಾಲಜಿಯಲ್ಲಿ ಕೂಡ ಎಷ್ಟೊಂದು ಕಡೆ ಇದನ್ನು ಹೇಳಲಾಗಿದೆ, ಇದ್ರದ್ದು ಪ್ರಯೋಜನಗಳನ್ನು ಕೂಡ ತಿಳಿಸ್ಕೊಡಲಾಗಿದೆ. ಹಾಗಾಗಿ ಬೆಳ್ಳಿ ಉಂಗುರಕ್ಕೆ ಅದರದ್ದೇ ಆಗಿರುವಂಥ ಶಕ್ತಿ ಇದೆ. ಹಾಗಾಗಿ ನೀವು ಬಲಗೈಯಲ್ಲಾದರೂ ಧರಿಸ್ಬೋದು, ಇಲ್ಲ ಎಡಗೈಯಲ್ಲಾದರೂ ನೀವು ಈ ಇಂಡೆಕ್ಸ್ ಫಿಂಗರ್ ಯಾವ ಬೆರಳಲ್ಲಾದರೂ ಧರಿಸ್ಬೋದು. ಆದರೆ ಇಂಡೆಕ್ಸ್ ಫಿಂಗರ್ ಧರಿಸಿದರೆ ಇನ್ನೊಂದಷ್ಟು ಉತ್ತಮ ಅಂತ ಹೇಳ್ತಿದ್ದೀನಿ. ಈ ನಿಮ್ಮ ತಾಯಿ ಬೆರಳು ಅಂತ ಹೇಳ್ತಾರೆ, ಅಂದರೆ ಮೊದಲನೇ ಬೆರಳು ಏನಿದೆ ಅದರಲ್ಲಿ ಕೆಲವರಿಗೆ ಫ್ಯಾಷನ್ ಅಂತ ಧರಿಸ್ತಾರೆ, ಆದರೆ ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಮಿಕ್ಕಿದ್ದು 4 ಬೆರಳೇನಿದೆ ಆ 4 ಬೆರಳಲ್ಲಿ ನೀವು ಧರಿಸ್ಕೋಬೋದು, ತುಂಬಾ ಉತ್ತಮ.
ನಾನು ಹೇಳಿದಾಗೆ ತೋರು ಬೆರಳಲ್ಲಿ ಧರಿಸೋದು ಇನ್ನಷ್ಟು ಉತ್ತಮ. ಯಾವ ಕೈಯಲ್ಲಿ ಅನ್ನೋದು ಬೇಡ, 2 ಕೈಯಲ್ಲಿ ಯಾವ್ದು ಬೇಕಾದ್ರೂ ಧರಿಸ್ಬೋದು, ಬಲಗೈಯಲ್ಲಿ ಸ್ವಲ್ಪ ಉತ್ತಮ. ಇಷ್ಟು ನೀವು ಮಾಡೋದ್ರಿಂದ ತುಂಬ ಏಳಿಗೆಗಳಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವೇ ನೋಡ್ತೀರಾ ಎಷ್ಟು ಇಂಪ್ರೂವ್ಮೆಂಟ್ಸ್ ಆಗ್ತಿದೆ ನಿಮ್ಮಲ್ಲಿ ಅನ್ನೋದು. ಒಂದು ಸರಿ ಮಾಡಿ ನೋಡಿ. ನೀವು ಧರಿಸಿದರೆ ಓಕೆ, ನೀವು ಧರಿಸಿಲ್ಲ ಅಂದರೆ ನೀವೊಂದು ತಗೊಂಡು ಬಂದು ಧರಿಸಿ ಇದ್ರ ಪ್ರಯೋಜನ ನೋಡಿ. ಇದೇನಂತ ಅಷ್ಟು ರೇಟ್ ಆಗಲ್ಲ, ರಿಂಗ್ಸ್ ಎಲ್ಲ ನಿಮಗೆ ಕಡಿಮೆ ರೇಟಲ್ಲೇ ಸಿಗುತ್ತೆ. ಇಲ್ಲಾಂದರೆ ಸ್ವಲ್ಪ ದುಡ್ಡು ಕೂಡಿಟ್ಟು ಒಂದು ಉಂಗುರನ ತೊಗೊಂಡು ಹಾಕಿ ನೋಡಿ, ನಿಮಗೆ ಚೇಂಜಸ್ ಗೊತ್ತಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.